ज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಇವತ್ತು 44ನೇ ಶ್ಲೋಕ. ತ್ವಮೇವ ಧರ್ಮಾರ್ಥದುಗಾಭಿಪತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾಧ್ವರಃ ತ್ವಯೈವ ಲೋಕೆ ವಸಿತಾಶ್ಚ ಸೇತವೋ ಯಾನ್ ಬ್ರಾಹ್ಮಣಾ ಶ್ರದ್ಧಧತೆ ಧೃತವ್ರತಾಃ. ಚತುರ್ಮುಖ ಬ್ರಹ್ಮದೇವರು ಹೇಳುವ ಮಾತುಗಳು. ಈ ಹಿಂದೆ 2 ಶ್ಲೋಕಗಳನ್ನು ನೋಡಿದ್ದೇವೆ. 42 ಮತ್ತು 43 ಈ 2 ಶ್ಲೋಕಗಳು ಚತುರ್ಮುಖ ಬ್ರಹ್ಮದೇವರು ಆಡಿದ ಮಾತುಗಳು. ಅಲ್ಲಿಂದ ಪ್ರಾರಂಭ ಆಗಿದೆ. ಇದು ಕೂಡ ಆ ಬ್ರಹ್ಮದೇವರು ಹೇಳುವ ಮಾತುಗಳು. ಅವರು ಹೇಳ್ತಾ ಇದ್ದಾರೆ, ಶಿವನ ಹತ್ತಿರ ಹೇಳ್ತಾ ಇದ್ದಾರೆ ಮಾತು. ಧರ್ಮಾರ್ಥ ದುಘಾಭಿಪತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾಧ್ವರಃ. ಮೋಕ್ಷಕ್ಕಿಂತ ವ್ಯತಿರಿಕ್ತವಾದಂತಹ ಧರ್ಮ ಮತ್ತು ಅರ್ಥಗಳಲ್ಲಿ ಆಸಕ್ತನಾಗಿದ್ದವನು ದಕ್ಷ ಪ್ರಜಾಪತಿ. ಧರ್ಮ ಅರ್ಥ ದುಗ ಅಭಿಪತ್ತಯೇ ಅಂದ್ರೆ ಅವನಿಗೆ ಮೋಕ್ಷವನ್ನ ಅಪೇಕ್ಷಿಸಿ ಅವನು ಯಜ್ಞವನ್ನ ಮಾಡ್ತಾ ಇದ್ದದ್ದಲ್ಲ. ದಕ್ಷ ಮೋಕ್ಷಕ್ಕಿಂತ ವ್ಯತಿರಿಕ್ತವಾದ ಧರ್ಮಾರ್ಥಗಳಲ್ಲೇ ಆಸಕ್ತನಾಗಿದ್ದ. ಮತ್ತೆ ಶಿವನಿಗೆ ಯಜ್ಞದಲ್ಲಿ ಕೊಡಬೇಕಾದಂತಹ ಹವಿರ್ಭಾಗವನ್ನೂ ನಿರಾಕರಣೆ ಮಾಡಿ ಅಪರಾಧವನ್ನೂ ಮಾಡಿದ್ದ. ಹೀಗಾಗಿ ಆ ದಕ್ಷನಿಂದ ಯಜ್ಞ ನಡೆಯದೇ ಇರುವಂತೆ ನೀನೇ ಮಾಡಿದ್ದೀ ಅಂತ. ಇದು ಅವನ ಒಳ್ಳೆಯದಕ್ಕೋಸ್ಕರನೇ ಮಾಡಿದ್ದು. ಅವನಿಗೆ ಬಂದಂತಹ ಅಹಂಕಾರ ಪರಿಹಾರವಾಗಲಿ, ಅವನಿಗೆ ಇನ್ನೂ ಹೆಚ್ಚಿನ ಭಕ್ತಿ ಉಂಟಾಗಲಿ ಅಂತನೇ ನೀನು ಹೀಗೆ ಮಾಡಿದ್ದಿ. ಸ್ವೋತ್ತಮರಲ್ಲಿ
ಅಪರಾಧವನ್ನ ಮಾಡಬಾರದು ಎಂಬುದಾಗಿ ಧರ್ಮದ ನಿಯಮ ಇದೆ. ಆ ಧರ್ಮದ ನಿಯಮಗಳನ್ನು ನೀನೇ ಮಾಡಿದ್ದಿ. ಆ ನಿಯಮಗಳನ್ನು ವ್ರತವನ್ನಾಗಿ ಸ್ವೀಕಾರ ಮಾಡಿ ಬ್ರಹ್ಮಜ್ಞಾನಿಗಳು ಅವುಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ದಕ್ಷ ಪ್ರಜಾಪತಿ ಮಾತ್ರ ಹಾಗೆ ಮಾಡಲಿಲ್ಲ. ಆ ನಿಯಮವನ್ನ ಅವನು ನಡೆಸ್ತಾ ಇರಲಿಲ್ಲ. ಧರ್ಮದ ನಿಯಮಗಳನ್ನ ಅವನು ಮೀರಿ ಅಪರಾಧವನ್ನ ಮಾಡಿದ್ದ ಅಂತ. ದಕ್ಷ ಪ್ರಜಾಪತಿ ಮಾಡಿದ ಅಪರಾಧ, ಅದಕ್ಕೆ ನೀನು ಕೊಟ್ಟ ದಂಡನೆ ಎಲ್ಲ ಸರಿಯಾಗೇ ಇದೆ ಅನ್ನೋದನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಧರ್ಮಾರ್ಥ ದುಘ ಅಂತ ಇದೆ. ಧರ್ಮಾರ್ಥ ದುಘ ಅಭಿಪತ್ತಯೇ. ಮತ್ತು ಸೂತ್ರೇಣ ಅಂತ ಒಂದು ಪದ ಇದೆ. ದಕ್ಷೇಣ ಸೂತ್ರೇಣ ವಿಸರ್ಜಿತಾಧ್ವರ ಅಂತ. ವಿಸರ್ಜಿತಾಧ್ವರ ಎಂಬಲ್ಲಿ ಬೇರೆ ವ್ಯಾಖ್ಯಾನಕಾರರು ಸಸರ್ಜಿತಾಧ್ವರಂ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ವಿಸರ್ಜಿತಾಧ್ವರ ಅನ್ನೋದನ್ನ ಬಿಟ್ಟು ಸಸರ್ಜಿತ ಅಧ್ವರಂ ಅಂತ ಪಾಠವನ್ನ ಇಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ಅಭಿಪತ್ತಿ ಅಂತೇನು ಪದ ಇದೆಯಲ್ಲ, ಧರ್ಮಾರ್ಥದುಗ ಅಭಿಪತ್ತಯೇ ಅನ್ನೋಲ್ಲಿ ಅಭಿಪತ್ತಿ ಅಂದ್ರೆ ರಕ್ಷಣೆ, ಲಾಭ ಅಂತ ಅರ್ಥ ಮಾಡಿದ್ದಾರೆ. ಆಮೇಲೆ ಸೂತ್ರ ಅಂತಂದ್ರೆ ಶಾಸ್ತ್ರ ಅಂತ ಕೂಡ ಅರ್ಥ ಇಟ್ಟುಕೊಂಡಿದ್ದಾರೆ. ಅವಾಗ ಏನರ್ಥ ಆಯ್ತು ಅವರ ಅಭಿಪ್ರಾಯ, ಈ ಶ್ಲೋಕದ ಅಭಿಪ್ರಾಯ ಏನಾಯ್ತು ಅಂದ್ರೆ, ಧರ್ಮಾರ್ಥ ಕಾರಣವಾದ ವೇದದ ರಕ್ಷಣೆಗೋಸ್ಕರ ಧರ್ಮಾರ್ಥ ಲಾಭಕ್ಕಾಗಿ ಶಾಸ್ತ್ರದ ಮೂಲಕ ದಕ್ಷನಿಂದ ಯಜ್ಞವನ್ನ ಮಾಡಿಸಿದವನು ನೀನೇ. ಈಗ ಆ ದಕ್ಷ ಇಲ್ಲ, ಆದ್ದರಿಂದ ಧರ್ಮ ಪ್ರವರ್ತಕರು ಇಲ್ಲವಾಗೋದರಿಂದ ಅವನನ್ನ ಬದುಕಿಸು ಅಂತ ಈ ರೀತಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ಈ ಶ್ಲೋಕಕ್ಕೆ ಅವರೆಲ್ಲ ಮಾಡಿದ್ದಾರೆ. ಧರ್ಮ ಪ್ರವರ್ತಕರು ಇಲ್ಲವಾಗೋದರಿಂದ ಅವನನ್ನ ಬದುಕಿಸು ಅಂತ. ಆದರೆ ಇದರಲ್ಲಿ ಅಸ್ವಾರಸ್ಯ ಏನು ಅಂದ್ರೆ, ದಕ್ಷ ಒಬ್ಬ ಇಲ್ಲ ಅಂತಾದ್ರೆ ಧರ್ಮ ಪ್ರವರ್ತಕರೇ ಯಾರು ಇಲ್ಲ ಅಂತೇನಾಗೋದಿಲ್ಲ. ಅವನೊಬ್ಬನೇ ಧರ್ಮ ಪ್ರವರ್ತಕ ಏನಲ್ಲ. ಮತ್ತೆ ಅವನು ಯಜ್ಞದಲ್ಲಿ ಶಿವನಿಗೆ ಅಪಚಾರವನ್ನ ಮಾಡಿ ಧರ್ಮವನ್ನ ಹಾಳು ಮಾಡಿದಾನೆ. ಆದ್ದರಿಂದ ಆ ಪಾಠವೂ ತಪ್ಪು, ಆ ಪಾಠಕ್ಕೆ ಅನುಗುಣವಾಗಿ ಅವರು ಮಾಡಿದ ಅಭಿಪ್ರಾಯವೂ ತಪ್ಪು. ಈ ಶ್ಲೋಕಕ್ಕೆ ಅಲ್ಲಿ ನಿಜವಾಗ್ಲೂ ಇರೋದು ವಿಸರ್ಜಿತಾಧ್ವರ ಅಂತ ಪಾಠ. ಈ ಪಾಠದಲ್ಲಿ ದಕ್ಷ ಸೂತ್ರನಾಗಿದ್ದಾನೆ. ಸೂತ್ರ ಅಂತಂದ್ರೆ ಅಪರಾಧಿಯಾಗಿದ್ದಾನೆ ಅಂತ ಅರ್ಥ. ಸೂತ್ರೇಣ ಅಂತಂದ್ರೆ ಅಪರಾಧಿ ಆಗಿರ್ತಕ್ಕಂತಹ ಆ ದಕ್ಷನಿಂದ ಅಂತ. ಆ ಅಪರಾಧದ ಪ್ರತೀಕಾರಕ್ಕೋಸ್ಕರ ಅಭಿಪತ್ತಯೇ ಅಂತಿದೆ. ಅಭಿಪತ್ತಯೇ ಅಂದ್ರೆ ಪ್ರತೀಕಾರ ಅಂತ ಅರ್ಥ. ಅಭಿಪತ್ತಯೇ ಸೂತ್ರೇಣ ಅವನು ಮಾಡಿದ ಆ ಒಂದು ಅಪರಾಧ ಏನಿದೆ, ಆ ಅಪರಾಧಕ್ಕೆ ಪ್ರತೀಕಾರ ಮಾಡಲಿಕ್ಕೋಸ್ಕರ ಅವನ ಗರ್ವ ಪರಿಹಾರ ಆಗಬೇಕು. ಅವನಿಗೆ ಇನ್ನೂ ಶಿವನಲ್ಲಿ ಹೆಚ್ಚು ಭಕ್ತಿ ಉಂಟಾಗಬೇಕು. ಈ ಉದ್ದೇಶದಿಂದ ಶಿವಾಂತರ್ಯಾಮಿಯಾಗಿ ಯಜ್ಞವನ್ನ ನಾಶಗೊಳಿಸಿದ್ದಿ. ಹೀಗೆ ನಿನ್ನ ಭಕ್ತನೇ ಆದಂತಹ ಆ ದಕ್ಷನಿಗೆ ಅವನ ಒಳ್ಳೆಯದಕ್ಕೋಸ್ಕರನೇ ಶಿಕ್ಷೆ ಮಾಡಿರೋದ್ರಿಂದ ಇನ್ನು ಅವನನ್ನ ಬದುಕಿಸೋದು ಸೂಕ್ತವಾದದ್ದು ಅಂತ ಬ್ರಹ್ಮದೇವರು
ಶಿವಾಂತರ್ಯಾಮಿಯಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಅದರ ಅಭಿಪ್ರಾಯ. ಈ ಶ್ಲೋಕದ ಒಟ್ಟು ಅಭಿಪ್ರಾಯ, ಆ ದಕ್ಷ ಮೋಕ್ಷಕ್ಕಿಂತ ವ್ಯತಿರಿಕ್ತವಾದ ಧರ್ಮ ಮತ್ತು ಅರ್ಥಗಳಲ್ಲಿ ಆಸಕ್ತನಾಗಿದ್ದ ಮತ್ತು ಶಿವನಿಗೆ ಕೊಡಬೇಕಾದ ಯಜ್ಞದ ಹವಿರ್ಭಾಗವನ್ನು ನಿರಾಕರಣೆ ಮಾಡಿ ಅಪರಾಧವನ್ನೂ ಮಾಡಿದ್ದ. ಹಾಗಾಗಿ ಅವನ ಯಜ್ಞ ನಡೆಯದಂತೆ ನೀನೇ ಮಾಡಿದ್ದಿ. ಅಂದ್ರೆ ಶಿವಾಂತರ್ಯಾಮಿಯಾಗಿದ್ದುಕೊಂಡು ನೀನೇ ಅವನಿಗೆ ಆ ಯಜ್ಞ ಪೂರ್ತಿ ಆಗದೇ ಇರುವಂತೆ ಮಾಡಿದ್ದಿ. ಇದು ಅವನ ಒಳ್ಳೆಯದಕ್ಕೋಸ್ಕರನೇ ನೀನು ಮಾಡಿದ್ದು. ಅವನ ಅಹಂಕಾರ ಪರಿಹಾರ ಆಗಲಿ, ಅವನಿಗೆ ಇನ್ನೂ ಹೆಚ್ಚಿನ ಭಕ್ತಿ ಉಂಟಾಗಲಿ ಅಂತಲೇ ನೀನು ಮಾಡಿದ್ದಿ. ಸೇತವಃ ಧೃತವ್ರತಾಃ ಶ್ರದ್ಧಧತೆ, ಸ್ವೋತ್ತಮರಲ್ಲಿ ಮಾಡುವ ಅಪರಾಧ ಅದು ತಪ್ಪು ಅನ್ನೋ ನಿಯಮವನ್ನು ನೀನೇ ಮಾಡಿದ್ದಿ. ಆ ನಿಯಮದಂತೆ ಎಲ್ಲ ಬ್ರಹ್ಮಜ್ಞಾನಿಗಳು ನಡ್ಕೊಳ್ತಾರೆ, ಆದರೆ ಇವನು ಮಾತ್ರ ನಡ್ಕೊಳ್ಳಿಲ್ಲ. ಆದ್ದರಿಂದ ಅವನಿಗೆ ಒಳ್ಳೆಯದಾಗಲಿ, ಅವನಿಗೆ ಇನ್ನೂ ಹೆಚ್ಚಿನ ಜ್ಞಾನಭಕ್ತಿಯಾದಿಗಳು ಉಂಟಾಗಲಿ ಅನ್ನೋದಕ್ಕೋಸ್ಕರನೇ ನೀನು ಮಾಡಿದ್ದಿ. ಅವನು ಸ್ವಾಭಾವಿಕವಾಗಿ ಭಕ್ತನೇ ಆಗಿರೋದ್ರಿಂದ ಅವನನ್ನ ನೀನು ಮತ್ತೆ ಬದುಕಿಸ್ಬೇಕು ಅಂತ ಇದು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಪ್ರಶ್ನೆ ಬರ್ತದೆ. ಸೂತ್ರೇಣ ಅನ್ನೋ ಶಬ್ದಕ್ಕೆ ನಾವು ಅರ್ಥ ಮಾಡಿದ್ದು ದೋಷ, ಸೂತ್ರ ಅಂದ್ರೆ ಅವನು ಅಪರಾಧಿಯಾಗಿದ್ದಾನೆ ಅಂತ. ಆಮೇಲೆ ಇನ್ನೊಂದು ಅಭಿಪತ್ತಯೇ ಅಂತನ್ನೋ ಶಬ್ದಕ್ಕೆ ಪ್ರತೀಕಾರ ಮಾಡ್ಲಿಕ್ಕೋಸ್ಕರ ಅಂತ ಈ ರೀತಿ ಅರ್ಥವನ್ನ ಇಟ್ಟುಕೊಂಡ್ವಿ ನಾವು. ಈ ಅರ್ಥ ಹೇಗೆ ಬರುತ್ತೆ ಈ ಶಬ್ದಗಳಿಗೆ ಅದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಭಿಪತ್ತಯೇ ಪ್ರತೀಕಾರಾಯ ಸೂತ್ರೇಣ ದೋಷ ಸೂಚಕೇನ ಅಂತ ಆ ಎರಡು ಪದಗಳಿಗೆ ಅರ್ಥವನ್ನ ಬರೆದ್ರು. ಆ ಎರಡು ಪದಗಳ ಅರ್ಥವನ್ನ ನಾವು ಈ ರೀತಿ ಇಟ್ಟುಕೊಂಡಾಗ ಈ ಶ್ಲೋಕದ ಅಭಿಪ್ರಾಯ ಸರಿಯಾಗಿ ನಮಗೆ ಅರ್ಥವಾಗ್ತದೆ. ಆ ಅರ್ಥ ಹೇಗೂ ಸಂಸ್ಕೃತದಲ್ಲಿ ಆ ಪದಗಳಿಗೆ ಅರ್ಥ ಇದ್ದೇ ಇದೆ. ಹಾಗಾಗಿ ಅಭಿಪತ್ತಯೇ ಅಂದ್ರೆ ಆ ದಕ್ಷ ಮಾಡಿದ ಅಪರಾಧಕ್ಕೆ ಪ್ರತೀಕಾರವಾಗಿ ಶಿಕ್ಷೆ ಮಾಡಲಿಕ್ಕೋಸ್ಕರ ಅಂತರ್ಥ. ಸೂತ್ರೇಣ ಅಂತಂದ್ರೆ ದೋಷವನ್ನ ಸೂಚಿಸಿರ್ತಕ್ಕಂತಹ ದಕ್ಷನಿಂದ. ಸೂತ್ರೇಣ ದಕ್ಷೇಣ ಅಂದ್ರೆ ಆ ದೋಷವನ್ನ ಸೂಚನೆ ಮಾಡಿರ್ತಕ್ಕಂತಹ ದಕ್ಷ ಅಂದ್ರೆ ಅಪರಾಧವನ್ನ ಮಾಡಿರ್ತಕ್ಕಂಥವನು ಶಿವನಿಗೆ ಹವಿರ್ಭಾಗದ ಯೋಗ್ಯತೆ ಇಲ್ಲ ಅಂತ ನಿಂದನೆ ಮಾಡ್ತಾ ಅವನಿಗೆ ಆ ಹವಿರ್ಭಾಗವನ್ನ ಕೊಡದೆ ಅಪರಾಧವನ್ನ ಮಾಡಿರ್ತಕ್ಕಂತಹ ದಕ್ಷನಿಂದ ಯಾಗ ನಡೆಯದೇ ಇರುವಂತೆ ಮಾಡಿದ್ದಾನೆ ಶಿವಾಂತರ್ಯಾಮಿಯಾದ ಭಗವಂತ. ಹಾಗಾಗಿ ಈ ಅಭಿಪ್ರಾಯ ಸರಿಯಾಗ್ತದೆ. ತ್ವಮೇವ ಧರ್ಮಾರ್ಥದುಘಾಭಿಪತ್ತಯೇ ದಕ್ಷೇಣ ಸೂತ್ರೇಣ ವಿಸರ್ಜಿತಾಧ್ವರಃ ತ್ವಯೈವ ಲೋಕೆ ವಸಿತಾಶ್ಚ ಸೇತವೋ ಯಾನ್ ಬ್ರಾಹ್ಮಣಾ ಶ್ರದ್ಧಧತೆ ಧೃತವ್ರತಾಃ. ತ್ವಂ ಕರ್ಮಣಾಂ ಮಂಗಲಮಂಗಲಾನಾಂ ಕರ್ತಾಸಿ ಲೋಕೆ ತನುಷೇ ಸ್ವಯಂ ಫಲಂ ಅಮಂಗಲಾನಾಂ ಚ ತಮಿಸ್ರಮುದ್ಬಣಂ ವಿಪರ್ಯಯಕ್ಕೇನಚಿದೇವ ಕಸ್ಯಚಿತ್. ಹಾಗೆ ಬ್ರಹ್ಮದೇವರು ತಮ್ಮ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ. ಎಲೆ ಮಂಗಳ ಸ್ವರೂಪನೇ, ಮಂಗಲ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ದಾರೆ. ಎಲೆ ಮಂಗಳ ಸ್ವರೂಪನಾಗಿರ್ತಕ್ಕಂಥವನೇ, ಜೀವರ ಶರೀರದಲ್ಲಿ ಇದ್ದು ಆ ಜೀವರ ಯೋಗ್ಯತೆಗಳಿಗೆ ಅನುಸಾರವಾಗಿ ಪುಣ್ಯ ಪಾಪ ಮೊದಲಾದ ಕರ್ಮಗಳನ್ನ ನೀನೇ ಮಾಡಿಸ್ತಾ ಇದ್ದಿ. ತ್ವಮೇವ ಕರ್ತಾ ಅಸಿ ಮಂಗಲಾನಾಂ ಕರ್ಮಣಾಂ ತ್ವಂ ಕರ್ತಾಸಿ. ಯಾವುದೇ ಜೀವರುಗಳು
ಮಾಡುವ ಕರ್ಮಗಳೇನಿದ್ದಾವೆ ಅದೆಲ್ಲ ಒಳಗೆ ಕೂತು ನೀನೇ ಅವರ ಯೋಗ್ಯತಾನುಸಾರವಾಗಿ ಮಾಡಿಸ್ತಾ ಇದ್ದಿ. ಹಾಗೆ ಆ ಕರ್ಮಕ್ಕೆ ಅನುಸಾರವಾಗಿ ಸ್ವರ್ಗಾದಿ ಫಲಗಳನ್ನ ಮತ್ತು ನರಕ ಮೊದಲಾದ ಫಲಗಳನ್ನೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಆ ಕರ್ಮಗಳಿಗೆ ನೀನೇ ಕೊಡ್ತಾ ಇದ್ದಿ. ಯಾರಿಗೆ ಸ್ವರ್ಗವನ್ನು ಕೊಡಬೇಕೋ ಅವರಿಗೆ ಆ ಸ್ವರ್ಗಕ್ಕೆ ಬೇಕಾಗುವ ಕರ್ಮಗಳನ್ನ ಅವರ ಕೈಯಿಂದ ಮಾಡಿಸಿ ಆ ಸ್ವರ್ಗವನ್ನು ಕೊಡೋದು. ನರಕ ಯೋಗ್ಯರಾದಂಥವರಿಗೆ ನರಕ ಯೋಗ್ಯವಾದ ಕರ್ಮಗಳನ್ನ ಮಾಡಿಸಿ ಒಳಗೆ ಕೂತು ನೀನು ಮಾಡಿ ಅವ್ರ ಕೈಯಿಂದ ಮಾಡಿಸಿ ಅವರಿಗೆ ನರಕಾದಿ ಫಲಗಳನ್ನು ಕೊಡೋದು. ತಮೋಯೋಗ್ಯರಾಗಿರ್ತಕ್ಕಂತಹ ಜೀವಿಗಳಿಗೆ ಆ ತಮಸ್ಸಿಗೆ ಬೇಕಾಗುವ ಸಾಧನೆಯನ್ನ ಅವರ ಕೈಯಿಂದ ಒಳಗೆ ಕೂತು ನೀನು ಮಾಡಿಸಿ ಅವರಿಗೆ ಅಂಧನ್ ಕೊಡಿಸೋದು. ಹೀಗೆ ಎಲ್ಲ ಜೀವಿಗಳಿಗೆ ಅವರವರ ಶರೀರದ ಒಳಗೆ ನಿಂತು ಅವರ ಯೋಗ್ಯತಾನುಸಾರವಾಗಿ ಪುಣ್ಯ ಪಾಪ ಕರ್ಮಗಳನ್ನೆಲ್ಲ ನೀನೇ ಮಾಡಿಸ್ತಾ ಇದ್ದಿ. ಅದಕ್ಕೆ ತಕ್ಕ ಫಲಗಳನ್ನು ಕೂಡ ನೀನೇ ಕೊಡ್ತಾ ಇದ್ದಿ. ಕೆಲವು ಕಾರಣಗಳಿಂದ ಯೋಗ್ಯತೆ ಅದು ಉತ್ತಮವಾದದ್ದಾಗಿದ್ರೂ ಕೂಡ ಸ್ವೋತ್ತಮಾಪರಾಧ ಮುಂತಾದ ಕೆಲವು ಕಾರಣಗಳಿದ್ದಾವಲ್ಲ, ಅಂತಹ ಕೆಲವು ಕಾರಣಗಳಿಂದ ಕೆಲವು ಕರ್ಮಗಳಿಗೆ ಫಲ ವ್ಯತ್ಯಾಸವೂ ಕೂಡ ಆಗಬಹುದು ಅಂತಾರೆ. ಫಲದಲ್ಲಿ ವ್ಯತ್ಯಾಸ ಆಗ್ತದೆ ಅಂದರೆ ಕೆಲವು ಬಾರಿ ಸಜ್ಜನರಿಗೂ ಕೂಡ ನರಕಾದಿ ಅನರ್ಥಗಳಾಗ್ತದೆ. ತಾತ್ಕಾಲಿಕವಾಗಿ, ಶಾಶ್ವತವಾಗಿ ಅಲ್ಲ. ತಾತ್ಕಾಲಿಕವಾಗಿ ಕೆಲವು ಸಜ್ಜನರು ಕೂಡ ನರಕಕ್ಕೆ ಹೋಗ್ತಕ್ಕಂತಹ ಪ್ರಸಂಗ ಬರ್ತದೆ. ಅವರು ನರಕಯೋಗ್ಯ ಜೀವಿಗಳಲ್ಲದೇ ಇದ್ರೂ ಕೂಡ ಫಲದಲ್ಲಿ ವ್ಯತ್ಯಾಸ ಆಗಬಹುದು. ಕೆಲವು ಅಪರಾಧಗಳು, ಯಾವುದು ಸ್ವೋತ್ತಮ ಅಪರಾಧ ಮುಂತಾದ ಪಾಪಗಳಿದ್ದಾವಲ್ಲ, ಅವು ಕೆಲವು ಬಾರಿ ವ್ಯತ್ಯಾಸವನ್ನು ಕೂಡ ಉಂಟು ಮಾಡ್ತಾವೆ. ವಿಪರ್ಯಯ ಕೇನಜಿದೇವ ಕಸ್ಯಚಿತ್. ಕೆಲವರಿಗೆ ವಿಪರ್ಯಯ ಅಂದ್ರೆ ವ್ಯತ್ಯಾಸ ಆಗತ್ತೆ. ಸಾಧಾರಣವಾಗಿ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರವಾದ ಫಲಗಳೇ ಸಿಗೋದು. ಅವರು ಮಾಡೋ ಕರ್ಮಗಳು ಕೂಡ ಅವರವರ ಯೋಗ್ಯತಾನುಸಾರವಾದ ಕರ್ಮಗಳನ್ನೇ ಅವರು ಮಾಡ್ತಾರೆ. ಆದರೆ ಕೆಲವು ಬಾರಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸ್ವೋತ್ತಮಾಪರಾಧ ಮೊದಲಾದಂತಹ ಕೆಲವು ಕಾರಣಗಳಿಂದ ಫಲದಲ್ಲಿ ವ್ಯತ್ಯಾಸ ಅಂತನ್ನೋದು ಕೆಲವು ಬಾರಿ ಆಗಬಹುದು. ತ್ವಂ ಕರ್ಮಣಾಂ ಮಂಗಲ ಮಂಗಲಾನಾಂ ಕರ್ತಾಸಿ ಲೋಕೆ ತನುಷೇ ಸ್ವಯಂ ಫಲಂ ಅಮಂಗಲಾನಾಂಚ ತಮಿಸ್ರಮುಲ್ಬಣಂ ವಿಪರ್ಯಯಕ್ಕೇನಚಿದೇವ ಕಸ್ಯಚಿತ್ ನ ವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಭಿಪಶ್ಯತಾಂ ತವ ಭೂತಾನಿ ಚಾತ್ಮನ್ಯಪೃಥಗ್ ದಿದೃಕ್ಷತಾಂ ಪ್ರಾಯೇಣ ರೋಷೋಭಿಭವೇದ್ ಯಥಾ ಪಶೋಃ. ನಿನಗೆ ಕೋಪ ಅಂತನ್ನೋದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕೋಪಾವೇಶದಿಂದ ನೀನು ಕೆಲಸವನ್ನ ಮಾಡೋದಲ್ಲ ಅಂತ ಇದ್ದಾರೆ ಬ್ರಹ್ಮದೇವರು. ಈಗ ನಾವೆಲ್ಲ ಮನುಷ್ಯರು ಕೋಪ ಬಂದಾಗ ಏನೋ ಕಾರಣಗಳಿಂದ ಕೋಪ ಬರ್ತದೆ. ಕೋಪ ಬಂತೋ ನಮ್ಮ ಬುದ್ಧಿ ನಮ್ಮ ಸ್ಥಿಮಿತದಲ್ಲಿ ಇರೋದಿಲ್ಲ. ಕೋಪಾವೇಶಕ್ಕೆ ಒಳಗಾಗಿ ಮಾಡಬಾರದ ಕರ್ಮಗಳನ್ನೆಲ್ಲ ಮಾಡಿಬಿಡ್ತೇವೆ. ಆಮೇಲೆ ನಮಗೆ ಪಶ್ಚಾತ್ತಾಪ ಆಗ್ತದೆ, ತುಂಬಾ ಸಿಟ್ಟು ಬಂದಿತ್ತು ಅದರಿಂದ ಮಾಡಿಬಿಟ್ಟೆ, ಹಾಗೆ ಮಾಡಬಾರ್ದಾಗಿತ್ತು ಅಂತ ಹಿಂಗೆಲ್ಲ ಅನ್ಸತ್ತೆ.
ಕೋಪಾವೇಶಕ್ಕೆ ಒಳಗಾಗಿ ಕರ್ಮಗಳನ್ನ ಜೀವ ಮಾಡ್ತಾನೆ. ಆದರೆ ಭಗವಂತ ಈ ರೀತಿ ಕೋಪಾವೇಶಕ್ಕೆ ಒಳಗಾಗಿ ಏನೂ ಮಾಡೋದಿಲ್ಲ. ಅವನಿಗೆ ಕೋಪದ ಆವೇಶ ಆಗೋದೇ ಇಲ್ಲ. ಅದನ್ನ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನ್ನ ಪಾದಗಳಲ್ಲಿ ಮನಸ್ಸನ್ನ ಇಟ್ಟು ಎಲ್ಲಾ ಜೀವರಲ್ಲಿ ನಿನ್ನನ್ನೇ ಕಾಣ್ತಾ, ಎಲ್ಲ ಜೀವರಿಗೂ ನಿನ್ನಿಂದಲೇ ಪ್ರವೃತ್ತಿ ಹೊರತು ಸ್ವತಂತ್ರವಾಗಿ ಅಲ್ಲ ಅಂತ ನಿನ್ನ ಮಹಿಮೆಗಳನ್ನ ಯಥಾರ್ಥವಾಗಿ ಯಾರು ತಿಳಿಲಿಕ್ಕೆ ಬಯಸ್ತಾರೋ ಅಂತಹ ಸಜ್ಜನರಿಗೇನೇ ಕೋಪಾವೇಶ ಉಂಟಾಗೋದಿಲ್ಲ. ಸಾಧಾರಣ ಅಜ್ಞಾನಿಗಳಿಗೆ ಹೇಗೆ ಕೋಪಾವೇಶ ಉಂಟಾಗ್ತದೋ ಆ ರೀತಿ ಈ ಸಜ್ಜನರಿಗೆ ಆಗೋದಿಲ್ಲ. ಅಂದಮೇಲೆ ನಿನಗಾಗ್ಲಿಕ್ಕೆ ಸಾಧ್ಯನಾ ಅಂತ. ತ್ವಚ್ಚರಣಾರ್ಪಿತಾತ್ಮನಾಂ ಸರ್ವೇಷು ಭೂತೇಷು ತವ ಅಭಿಪಶ್ಯತಾಂ ಸತಾಂ ಅಂದ್ರೆ ಎಲ್ಲ ಪದಾರ್ಥಗಳಲ್ಲಿಯೂ ನಿನ್ನನ್ನೇ ಕಾಣ್ತಾ, ಎಲ್ಲ ಜೀವರಲ್ಲಿಯೂ ನಿನ್ನನ್ನೇ ಕಾಣ್ತಾ, ಎಲ್ಲಾ ಪ್ರವೃತ್ತಿಗಳು ನಿನ್ನಿಂದಲೇ ಆಗ್ತದೆ ಹೊರತು ಸ್ವತಂತ್ರವಾಗಿ ಬೇರೆ ಯಾರಿಂದಲೂ ಆಗೋದಿಲ್ಲ ಅಂತ ಈ ರೀತಿಯಾದ ನಿನ್ನ ಮಹಿಮೆಯನ್ನ ತಿಳ್ಕೊಂಡಿರ್ತಕ್ಕಂತಹ ಸಜ್ಜನರಿಗೇನೇ ಕೋಪಾವೇಶ ಉಂಟಾಗೋದಿಲ್ಲ, ಸಾಧಾರಣ ಅಜ್ಞಾನಿಗಳಂತೆ. ಹೀಗಿರುವಾಗ ನಿನಗೆಲ್ಲಿಂದ ಕೋಪಾವೇಶ ಆಗ್ಲಿಕ್ಕೆ ಸಾಧ್ಯ? ಆದ್ರಿಂದ ನೀನು ದಕ್ಷನಿಗೆ ಈ ರೀತಿ ಶಿಕ್ಷೆಯನ್ನ ಕೊಟ್ಟದ್ದು ಕೋಪಾವೇಶಕ್ಕೆ ಒಳಗಾಗಿ ಅಲ್ಲ. ಅವನಿಗೆ ಒಳ್ಳೇದಾಗಬೇಕು ಅಂತಲೇ ಅವನಿಗೆ ಶಿಕ್ಷೆ ಮಾಡಿದ್ದಿ. ಅದು ಹಿಂದಿನ ಶ್ಲೋಕದಲ್ಲಿ ಹೇಳಿದಾರಲ್ಲ, ಅದನ್ನ ಇಟ್ಟುಕೊಳ್ಬೇಕಿಲ್ಲಿಗೆ. ನೀನು ಅವನಿಗೆ ಒಳ್ಳೇದಾಗಬೇಕು ಅಂತನೇ ಅವನಿಗೆ ಶಿಕ್ಷೆ ಕೊಟ್ಟಿದ್ದಿ ಹೊರತು ಕೋಪಾವೇಶಕ್ಕೆ ಒಳಗಾಗಿ ನೀನು ಅವನಿಗೆ ಶಿಕ್ಷೆ ಕೊಟ್ಟದ್ದಲ್ಲ ಅಂತ. ಅದಕ್ಕೆ ನಿನಗೆ ಕೋಪ ಬರೋದಿಲ್ಲ ಅಂತ ಹೇಳಲಿಕ್ಕೆ, ಅದು ನಿನ್ನನ್ನ ಭಜನೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ, ಎಲ್ಲ ಪದಾರ್ಥಗಳಲ್ಲೂ ಎಲ್ಲ ಜೀವರಲ್ಲೂ ನಿನ್ನನ್ನೇ ಕಾಣತಕ್ಕಂತಹ ಸಜ್ಜನರಿಗೇನೆ ಕೋಪ ಬರೋದಿಲ್ಲ, ಇನ್ನು ನಿನಗೆ ಯಾಕೆ ಬರ್ತದೆ ಕೋಪ, ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಇದು ಕೈಮುತ್ಯ ನ್ಯಾಯದಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಭೂತೇಷು ಸರ್ವೇಷು ಅಭಿಪಶ್ಯತಾಂ ತವ ಅಂತ ಇದೆ. ಭೂತೇಷು ಸರ್ವೇಷು ಅಭಿಪಶ್ಯತಾಂ ತವ ಅನ್ನಲ್ಲಿ ಎಲ್ಲರ ಒಳಗೆ ನಿನ್ನನ್ನ ಕಾಣುವ ಸಜ್ಜನರು ಅಂತ ಅರ್ಥ. ಅದಕ್ಕೆ ಆ ಅರ್ಥ ಸಿಗಬೇಕಾದರೆ ತ್ವಾಂ ಅಂತ ಇರಬೇಕಾಗಿತ್ತು. ತವ ಅಂತ ಇದೆ ಅಲ್ಲಿ. ತವ ಅಂದ್ರೆ ನಿನ್ನ ಅಂತ ಅರ್ಥ. ತ್ವಾಂ ಅಂದ್ರೆ ನಿನ್ನನ್ನು ಅಂತ ಅರ್ಥ. ಈಗ ಸರ್ವೇಷು ಭೂತೇಷು ತ್ವಾಂ ಅಭಿಪಶ್ಯತಾಂ ಅಂತಿದ್ದಿದ್ರೆ ಸರಿ ಆಗ್ತಿತ್ತು. ಎಲ್ಲ ಜೀವರ ಒಳಗೂ ನಿನ್ನನ್ನ ನೋಡ್ತಕ್ಕಂತಹ ಸಜ್ಜನರು ಅಂತ ಅರ್ಥ ಬರಬೇಕಾಗಿದ್ರೆ ತ್ವಾಂ ಅಂತಾನೆ ಬರಬೇಕಲ್ಲಿ, ದ್ವಿತೀಯ ವಿಭಕ್ತಿ ಬರಬೇಕು. ತವ ಅಭಿಪಶ್ಯತಾಂ ಅಂತ, ತವ ಅಂದ್ರೆ ನಿನ್ನ ಅಂತ ಅರ್ಥ ಬರ್ತದೆ. ನಿನ್ನ ಅನ್ನೋದನ್ನ ತ್ವಾಂ ಎಂಬುದಾಗಿ, ನಿನ್ನನ್ನು ಎಂಬುದಾಗಿ ವ್ಯತ್ಯಾಸ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು ನಾವಿವಾಗ. ಎಲ್ಲಾ ವ್ಯಾಖ್ಯಾನಕಾರರು ಕೂಡ ಹಾಗೆ ಅರ್ಥ ಮಾಡಿದ್ದಾರೆ. ಅದಕ್ಕೆ ತವ ಅನ್ನೋ ಶಬ್ದಕ್ಕೆ ತ್ವಾಂ ಅನ್ನೋ ಅಭಿಪ್ರಾಯವನ್ನಿಟ್ಟುಕೊಂಡೇ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಅದೇ ಅಭಿಪ್ರಾಯ, ನಿನ್ನನ್ನ ಎಲ್ಲ ಪದಾರ್ಥಗಳಲ್ಲೂ ನಿನ್ನನ್ನೇ ಕಾಣ್ತಕ್ಕಂತಹ ಸಜ್ಜನರು ಅಂತಲೇ ಅದಕ್ಕೆ ಅರ್ಥ. ಆದರೆ ದ್ವಿತೀಯ ವಿಭಕ್ತಿಯನ್ನ ಬಳಸಿದ್ದಾರೆ, ಅಲ್ಲ ಷಷ್ಠಿ ವಿಭಕ್ತಿಯನ್ನ ಅಲ್ಲಿ ಬಳಸಿದ್ದಾರೆ ತವ ಅಂತ. ದ್ವಿತೀಯ ವಿಭಕ್ತಿ ಇರಬೇಕಾಗಿತ್ತು. ದ್ವಿತೀಯ ಅರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನ ಬಳಸೋದು, ಇದೆಲ್ಲ ವಿಭಕ್ತಿ ವ್ಯತ್ಯಾಸ ಅಂತ ಅನ್ನೋದು ಪುರಾಣಗಳಲ್ಲಿ ಬೇಕಾದಷ್ಟು ಕಡೆಗೆ ಬಂದಿದೆ, ಸಹಜ. ಅದೇನು ದೊಡ್ಡ ವಿಷಯ ಅಲ್ಲ. ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹಾಗೆ ಅದನ್ನ ಅರ್ಥನೂ ಮಾಡಿದ್ದಾರೆ. ದ್ವಿತೀಯ ಅರ್ಥದಲ್ಲಿ ಷಷ್ಠಿ ಬಳಸಿದ್ದಾರೆ ಅಂತಿಷ್ಟೇ ಅವರು ಕೂಡ ಹೇಳ್ತಾರೆ. ಆದರೆ
ದ್ವಿತೀಯ ಅರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನ ಬಳಸಬಹುದು ಅಂತನ್ಲಿಕ್ಕೆ ಅವರು ಪ್ರಮಾಣಗಳನ್ನ ಏನು ಕೊಟ್ಟಿಲ್ಲ. ಹೇಳಿದ್ದಾರೆ ದ್ವಿತೀಯ ವಿಭಕ್ತಿ ಅರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನು ಬಳಸಿದ್ದಾರೆ ಅಂತಿಷ್ಟೇ ಹೇಳಿದ್ದಾರೆ. ಆರ್ಷ ಪ್ರಯೋಗಗಳೇನಿದ್ದಾವೆ ಅಂದ್ರೆ ಋಷಿಗಳು ಪ್ರಯೋಗ ಮಾಡುವ ವಾಕ್ಯಗಳು, ಅಲ್ಲಿ ವಿಭಕ್ತಿ ವ್ಯತ್ಯಾಸ ಆಗ್ತದೆ, ಮಾಡ್ತಾರೆ. ಅನೇಕ ಕಡೆಯಲ್ಲಿ ವಿಭಕ್ತಿ ವ್ಯತ್ಯಾಸ ಆರ್ಷ ಪ್ರಯೋಗ ಅಂತ ಅದಕ್ಕೆ ಉತ್ತರ ಕೊಟ್ಟು ಬಿಡ್ತಾರೆ ಶಾಸ್ತ್ರಗಳಲ್ಲಿ. ಆರ್ಷ ಪ್ರಯೋಗ ಅಂದ್ರೆ ಋಷಿಗಳು ಮಾಡುವ ಪ್ರಯೋಗ. ಋಷಿಗಳು ಕೆಲವು ಬಾರಿ ಈ ರೀತಿ ವಿಭಕ್ತಿ ವ್ಯತ್ಯಾಸ ಮಾಡ್ತಾರೆ. ಆದ್ರಿಂದ ಇಲ್ಲಿ ವಿಭಕ್ತಿ ವ್ಯತ್ಯಾಸ ಆಗಿದೆ ಅಂತ ಈ ಅಭಿಪ್ರಾಯ ಇಟ್ಟುಕೊಂಡು ಹಾಗೆ ಹೇಳಿದ್ದಾರೆ. ಆದರೆ ಮಧ್ವಾಚಾರ್ಯರು ಮಾತ್ರ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಮಹಾವ್ಯಾಕರಣದ ಸೂತ್ರವನ್ನ ಆಧಾರವಾಗಿ ನಮಗೆ ಕೊಡ್ತಾರೆ. ಮಹಾವ್ಯಾಕರಣ ಅಂತ ಒಂದಿದೆ ಗ್ರಂಥ. ಆ ಮಹಾವ್ಯಾಕರಣದಲ್ಲಿ ಚತುರ್ಷು ಷಷ್ಠಿ ಎಂಬುದಾಗಿ ಒಂದು ಸೂತ್ರ ಇದೆ. ಚತುರ್ಷು ಷಷ್ಠಿ ಅಂತನ್ನೋ ಸೂತ್ರದಿಂದ ತವ ಅಂತಾಗಿದೆ. ತ್ವಾಂ ಅನ್ನೋ ಅರ್ಥದಲ್ಲಿ ತವ ಅಂತ ಬಳಸಿದ್ದಾರೆ. ಚತುರ್ಷು ಅಂತಂದ್ರೆ 4 ವಿಭಕ್ತಿ ಅರ್ಥಗಳಲ್ಲಿ ಷಷ್ಠಿ ವಿಭಕ್ತಿಯನ್ನು ಬಳಸಬಹುದು ಅಂತ ಹೇಳ್ತಕ್ಕಂಥ ಒಂದು ಸೂತ್ರ. ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿ, ಈ 4 ವಿಭಕ್ತ್ಯರ್ಥಗಳಲ್ಲಿಯೂ ಷಷ್ಠಿ ವಿಭಕ್ತಿ ಬಳಸೋದು ತಪ್ಪಾಗೋದಿಲ್ಲ ಅಂತ ಹೇಳತಕ್ಕಂತಹ ಒಂದು ಸೂತ್ರ ಚತುರ್ಷು ಷಷ್ಠಿ ಅಂತ. ಆ ಸೂತ್ರವನ್ನ ನಮಗೆ ಮಧ್ವಾಚಾರ್ಯರು ಉದಾಹರಣೆ ಮಾಡಿ ಕೊಡ್ತಾರೆ. ತವ ತ್ವಾಂ ಅಂತ ಅರ್ಥ ಬರೆದ್ರು. ತವ ಅನ್ನೋದನ್ನ ತಗೊಂಡು ಅದಕ್ಕೆ ತ್ವಾಂ ಅಂತ ಅರ್ಥ ಬರೆದು ಚತುರ್ಷು ಷಷ್ಠೀತಿ ಸೂತ್ರಾತ್ ಅಂತ ಅರ್ಥ ಬರೆದಿದ್ದಾರೆ. ಆವಾಗ ತವ ಅಂದ್ರೆ ತ್ವಾಂ ಅಂತ ಅರ್ಥ. ನಿನ್ನನ್ನ ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲ ಜೀವರಲ್ಲಿಯೂ ನಿನ್ನನ್ನೇ ಕಾಣತಕ್ಕಂತಹ ಯಾವ ಭಕ್ತರಿದ್ದಾರೆ ಅಂತಹ ಭಕ್ತರಿಗೇನೆ ಕೋಪಾವೇಶ ಇಲ್ಲ ಅಂದಮೇಲೆ ನಿನಗೆಲ್ಲಿಂದ ಕೋಪ ಬರಬೇಕು ಅಂತ ಅರ್ಥ ಆಯ್ತು ಅವಾಗ ಅಲ್ಲಿಗೆ. ಇನ್ನೊಂದು ಭೂತಾನಿಚ ಆತ್ಮನ್ಯ ಪೃಥಕ್ ದಿದೃಕ್ಷತಾಂ ಅಂತ ಮತ್ತೊಂದು ಪದ ಇದೆ ಮುಂದಿನ ಲೈನಲ್ಲಿ. ಭೂತಾನಿಚಾತ್ಮನ್ಯ ಪೃಥಕ್ ದಿದೃಕ್ಷತಾಂ ಅನ್ನಲ್ಲಿ ಪರಮಾತ್ಮ ಪ್ರಪಂಚಕ್ಕೆ ಉಪಾದಾನ ಕಾರಣವಾಗಿ ಇರೋದರಿಂದ ಕಾರ್ಯ ಮತ್ತು ಕಾರಣಗಳಿಗೆ ಅಭೇದವಾಗಲಿ ಭೇದಾಭೇದವಾಗಲಿ ಇರೋದರಿಂದ ಎಲ್ಲರನ್ನೂ ಪರಮಾತ್ಮನಿಂದ ಅಭಿನ್ನರೇ ಎಂದೇ ಕಾಣತಕ್ಕಂತಹ ಸಜ್ಜನರು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಾ ಜೀವಿಗಳು ಪರಮಾತ್ಮನಿಂದ ಅಭಿನ್ನರೇ ಅಂತ ಈ ರೀತಿ ಸಜ್ಜನರು ಕಾಣೋದರಿಂದ ಅವರಿಗೆ ಕೋಪ ಬರೋದಿಲ್ಲ ಅಂತ ಅವರು ಕೊಡೋದು. ಅದಕ್ಕೆ ಎಲ್ಲ ಪದಾರ್ಥಗಳು ಕೂಡ ಭಗವಂತನಿಂದಲೇ ನಿರ್ಮಾಣವಾದದ್ದು. ಅದು ಹೇಗೆ? ಅವನು ಎಲ್ಲ ಪದಾರ್ಥಗಳಿಗೆ ಉಪಾದಾನ ಕಾರಣ ಅಂತ. ಉಪಾದಾನ ಕಾರಣದಲ್ಲಿ ಕಾರ್ಯ ಮತ್ತು ಕಾರಣಗಳಿಗೆ ಭೇದ ಮತ್ತು ಅಭೇದ ಎರಡೂ ಇರ್ತದೆ. ಭೇದಾಭೇದ ತಾನೇ ಜಗತ್ತಾಗಿ ಪರಿಣಾಮವನ್ನ ಹೊಂದೋದು. ಆವಾಗ ಅದು ತನ್ನಿಂದಲೂ ನಿರ್ಮಾಣ ಮಾಡಿದ್ದು ತಾನೂ ಹೌದು, ತನ್ನಿಂದ ನಿರ್ಮಾಣ ಮಾಡಿದ್ದೂ ಹೌದು, ತಾನೂ ಹೌದು. ಅವಾಗೇನಾಯ್ತು? ಭೇದವೂ ಬಂತು, ಅಭೇದವೂ ಬಂತು. ಎಲ್ಲ ಉಪಾದಾನ ಕಾರಣಗಳಿಗೂ ಕೂಡ ಇದು ನಿಯಮ ಇದೆ. ಉಪಾದಾನ ಕಾರಣ ಅಂತಾಗಿ ಬಿಟ್ರೆ ಭೇದಾಭೇದ ಬರ್ತದೆ. ಹಾಗಾಗಿ ಎಲ್ಲರನ್ನೂ ಪರಮಾತ್ಮನಿಂದ ಅಭಿನ್ನ ಅಂತಲೇ ಕಾಣ್ತಾರೆ ಸಜ್ಜನರು ಅಂತ ಈ ರೀತಿ ವ್ಯಾಖ್ಯಾನಕಾರರು ವಿವರಣೆ ಮಾಡಿದ್ದಾರೆ. ಆದರೆ ಪರಮಾತ್ಮ ಪ್ರಪಂಚಕ್ಕೆ ಉಪಾದಾನ ಕಾರಣ ಅಲ್ಲ. ಅದನ್ನ ಬೇರೆ ಕಡೆಯಲ್ಲಿ ತುಂಬ ದೊಡ್ಡ ವಿಚಾರ ಅದನ್ನ ಮಾಡಿ ಪ್ರಪಂಚಕ್ಕೆ ಭಗವಂತ ಕೇವಲ ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ, ಉಪಾದಾನ ಕಾರಣವಾದದ್ದು ಪ್ರಕೃತಿ ಅಂತನ್ನೋದನ್ನ ಸಮರ್ಥನೆ ಮಾಡಿದ್ದಾರೆ. ಆದ್ರಿಂದ ಈ ವ್ಯಾಖ್ಯಾನ ಸರಿಯಲ್ಲ. ವೀರರಾಘವ ವ್ಯಾಖ್ಯಾನದಲ್ಲಿ
ಅವರು ಹೇಳೋದು ಪ್ರಪಂಚ ಭಗವಂತನಲ್ಲಿ ಅಪೃಥಕ್ ಸಿದ್ಧ ವಿಶೇಷಣವಾಗಿದೆ. ಹಾಗೆ ತಿಳಿತಕ್ಕಂಥವ್ರು ಯಾರು, ಅವರು ಸಜ್ಜನರು ಅಂತ. ಅವರು ಅಪೃಥಕ್ ಸಿದ್ಧ ವಿಶೇಷಣ ಈ ಪ್ರಪಂಚ ಅಂತ. ಅಪೃಥಕ್ ಸಿದ್ಧ ಅಂತಂದ್ರೆ ಪರಮಾತ್ಮನಿಗೆ ಈ ಪ್ರಪಂಚ ಶರೀರ, ಪೃಥಕ್ ಸಿದ್ಧ ಅಲ್ಲ, ಪರಮಾತ್ಮನಿಂದ ಭಿನ್ನ ಅಲ್ಲ. ಪರಮಾತ್ಮನೇ ಈ ಪ್ರಪಂಚವಾಗಿ ಪರಿಣಾಮವನ್ನು ಹೊಂದಿದ್ದಾನೆ. ಅಂದ್ರೆ ಅವನ ಶರೀರ ಇದು. ಈ ಬ್ರಹ್ಮಾಂಡ, ಈ ಜಗತ್ತು ಭಗವಂತನ ಶರೀರ ಅಂತಾಯ್ತು ಅವರ ಅಭಿಪ್ರಾಯ. ವಸ್ತುತಃ ಈ ಪ್ರಪಂಚ ಪರಮಾತ್ಮನ ಶರೀರ ಅಲ್ಲ. ಆದ್ರಿಂದ ಈ ಪ್ರಪಂಚ ಭಗವಂತನಲ್ಲಿ ಅಪೃಥಕ್ ಸಿದ್ಧ ವಿಶೇಷಣ ಆಗಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಪೃಥಕ್ ದೃಷ್ಟಿ ಅಂತಂದ್ರೆ ವ್ಯತಿರಿಕ್ತವಾಗಿ ತಿಳಿಯೋದು. ಪ್ರಪಂಚ ವಸ್ತುತಃ ಹೇಗೆ ಇದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ತಿಳಿಯೋದೇನಿದೆ ಅದು ಪೃಥಕ್ ದೃಷ್ಟಿ. ಹೇಗಿದೆಯೋ ಹಾಗೆ ತಿಳಿಯೋದು ಅಪೃಥಕ್ ದೃಷ್ಟಿ. ಈ ಪೃಥಕ್ ದೃಷ್ಟಿ ಅನ್ನೋ ಶಬ್ದಕ್ಕೆ ಗರುಡ ಪುರಾಣ ಈ ರೀತಿ ಅರ್ಥವನ್ನ ಹೇಳಿದೆ. ಆದ್ರಿಂದ ಅಪೃಥಕ್ ದಿದೃಕ್ಷತಾಂ ಅನ್ನೋ ಈ ಭಾಗವತದ ಶ್ಲೋಕಕ್ಕೆ, ಭಾಗವತದ ಈ ಒಂದು ಪದಕ್ಕೆ ಅದೇ ಅಭಿಪ್ರಾಯ. ಗರುಡ ಪುರಾಣದಲ್ಲಿ ಏನು ಅರ್ಥ ಹೇಳಿದ್ದಾರೋ ಆ ಅಭಿಪ್ರಾಯವನ್ನೇ ಇಲ್ಲಿ ಇಟ್ಟುಕೊಳ್ಬೇಕು. ಗರುಡ ಪುರಾಣದ ವಾಕ್ಯವನ್ನ ನಮಗೆ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ವಿಷ್ಣುಧೀನಾ ಜಗತ್ಸತ್ತಾ ಪ್ರತೀತಿಶ್ಚೇಷ್ಟಿತಂ ಗತಿಃ ಇತಿ ಯನ್ನಿಯತಂ ಜ್ಞಾನಂ ಅಪೃಥಕ್ ದರ್ಶನಂ ಸ್ಮೃತಂ ಮಿಥ್ಯಾಜ್ಞಾನಂ ಪೃಥಗ್ಜ್ಞಾನಂ ಇತಿ ವೇದವಿದೋ ವಿದುಃ ಯಥೈವಾರ್ಥಸ್ತಥಾ ಜ್ಞಾನಂ ಅಪೃಥಕ್ ದೃಷ್ಟಿರುಚ್ಯತೆ ಇತಿ ಗಾರುಡೆ. ಗರುಡ ಪುರಾಣದ ವಾಕ್ಯ. ಅಂದ್ರೆ ಜಗತ್ತಿನ ಅಸ್ತಿತ್ವ, ಪ್ರತೀತಿ, ಪ್ರಯತ್ನ, ಗಮನ ಮೊದಲಾದ ಎಲ್ಲ ಕ್ರಿಯೆಗಳು ಕೂಡ ಭಗವಂತನ ಅಧೀನ, ವಿಷ್ಣುಧೀನ. ಪೃಥಕ್ಕಾಗಿ ಅಂದರೆ ಅವನಿಲ್ಲದೆ ಸ್ವತಂತ್ರವಾಗಿ ಯಾವುದು ಆಗೋದಿಲ್ಲ. ಈ ರೀತಿ ತಪ್ಪದೇ ಗ್ರಹಣ ಮಾಡತಕ್ಕಂತಹ ಜ್ಞಾನವನ್ನ ಅಪೃಥಕ್ ಜ್ಞಾನ ಅಂತ ಕರೀತಾರೆ. ಮುಂದಿನ ಶ್ಲೋಕದಲ್ಲಿ ಪೃಥಕ್ ದೃಶಃ ಪೃಥಕ್ ಧಿಯಃ ಕರ್ಮದೃಶೋ ದುರಾಶಯಾಃ ಅಂತ ಇದೆ. ಅಲ್ಲಿ ಹೇಳಿದ ಪೃಥಗ್ಜ್ಞಾನ ಅಂತಂದ್ರೆ ಮಿಥ್ಯಾಜ್ಞಾನ ಅಂತ ವೇದಜ್ಞರು ಅಂಗೀಕಾರ ಮಾಡ್ತಾರೆ. ಯಾಕೆ ಅಂದ್ರೆ ವಸ್ತು ಹೇಗೆ ಇದೆಯೋ ಹಾಗೇ ತಿಳಿಯೋದು ಅಪೃಥಗ್ಜ್ಞಾನ ಅಂತ ಕರೆಸ್ಕೊಳ್ತದೆ. ಅಂದ ಮೇಲೆ ಮಿಥ್ಯಾಜ್ಞಾನವೇ ಪೃಥಗ್ಜ್ಞಾನ. ಹಾಗಾಗಿ ಪೃಥಗ್ಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ, ಅಪೃಥಗ್ಜ್ಞಾನ ಅಂತಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ತಿಳ್ಕೊಳ್ತಕ್ಕಂಥದ್ದು, ಯಥಾರ್ಥವ ಜ್ಞಾನ ಅಂತ ಈ ರೀತಿ ಗರುಡ ಪುರಾಣದ ವಾಕ್ಯ. ಆ ರೀತಿ ಇಟ್ಟುಕೊಂಡು ಈ ಶ್ಲೋಕಕ್ಕೆ ಅಭಿಪ್ರಾಯವನ್ನ ಹೇಳಬೇಕು. ಹಾಗಾಗಿ ಎಲ್ಲ ಜೀವರು ಕೂಡ ನಿನ್ನಿಂದಲೇ ಪ್ರವೃತ್ತಿ ಮೊದಲಾದವುಗಳನ್ನು ಪಡಿತಾರೆ ಹೊರತು ಸ್ವತಂತ್ರವಾಗಿ ಅಲ್ಲ ಎಂಬುದಾಗಿ ನಿನ್ನ ಮಹಿಮೆಯನ್ನ ಯಥಾರ್ಥವಾಗಿ ತಿಳಿಯಬಯಸ್ತಕ್ಕಂತಹ ಸಜ್ಜನರೇನಿದ್ದಾರೆ ಅಂತಹ ಸಜ್ಜನರಿಗೆ ಅಜ್ಞಾನಿಗಳಂತೆ ಕೋಪಾವೇಶ ಮೊದಲಾದವುಗಳು ಉಂಟಾಗೋದಿಲ್ಲ. ಅಂದ ಮೇಲೆ ನಿನಗೆಲ್ಲಿಂದ ಕೋಪಾವೇಶ ಬರಬೇಕು? ಆದ್ರಿಂದ ನೀನು ಕೋಪಾವೇಶಕ್ಕೆ ಒಳಗಾಗಿ ದಕ್ಷನಿಗೆ ಶಿಕ್ಷೆಯನ್ನು ಕೊಟ್ಟದ್ದಲ್ಲ, ಅವನಿಗೆ ಒಳ್ಳೇದಾಗಲಿ ಅಂತಲೇ ಶಿಕ್ಷೆ ಕೊಟ್ಟಿದ್ದಿ ಅಂತ ಇದು ಅಭಿಪ್ರಾಯ ಬ್ರಹ್ಮದೇವರದ್ದು. ನ ವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಭಿಪಶ್ಯತಾಂ ತವ ಭೂತಾನಿ ಚಾತ್ಮನ್ಯ ಪೃಥಗ್ ದಿದೃಕ್ಷತಾಂ ಪ್ರಾಯೇಣ ರೋಷೋಭಿಭವೇದ್ಯಥಾ ಪಶೋಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.
ನಮಸ್ಕಾರ ಗುರುಗಳೇ. ಧನ್ಯವಾದ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ನಮಸ್ಕಾರ.